ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ. ಇದರಿಂದ ಭೀಷ್ಮರ ಹತ್ರ ಹೋಗಿ ಎಲ್ಲ ರಾಜರು ಮತ್ತು ಕರ್ಣ ಭೇಟಿಯಾಗುವುದು, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಭೀಷ್ಮರು ದುರ್ಯೋಧನನಿಗೆ ಬುದ್ಧಿವಾದವನ್ನ ಹೇಳ್ತಾ ಇದ್ದಾರೆ. ಈಗ ಸತ್ತವರು ಹೋದ್ರು, ಅವ್ರನ್ನೇನು ಮಾಡೋಕ್ಕಾಗಲ್ಲ, ಆದ್ರೆ ಇರೋ ರಾಜರನ್ನಾದ್ರೂ ಬದುಕ್ಸು, ಇರೋರಾದ್ರೂ ತಮ್ಮಲ್ಲಿ ಪ್ರೀತಿ ಪ್ರೇಮ ಭಾವನೆಯಿಂದ ಚೆನ್ನಾಗಿರ್ಲಿ, ಉಳಿದಿರುವಂಥ ರಾಜರ ರಕ್ಷಣೆಯಾಗಲಿ, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಬಿಡು, ಯುಧಿಷ್ಠಿರ ಇಂದ್ರಪ್ರಸ್ಥಕ್ಕೆ ಹೊರಟು ಹೋಗ್ಲಿ, ಎಲ್ಲ ರಾಜರು ಕೂಡ ಒಬ್ರನ್ನೊಬ್ರು ಭೇಟಿಯಾಗಲಿ, ಪ್ರೀತಿಯಿಂದ ತಂದೆ ಮಗನ ಜೊತೆ, ಮಾವ ಅಳಿಯನ ಜೊತೆ, ಸೋದರರ ಜೊತೆ ಸೇರ್ಕೊಂಡಿರ್ಲಿ. ನೀನೇನಾದ್ರೂ ಮೋಹಕ್ಕೆ ವಶನಾಗಿ ಈ ರೀತಿ ಮಾಡಲಿಲ್ಲ ಅಂತಂದ್ರೆ, ಮೂರ್ಖತೆಯ ಕಾರಣದಿಂದ ನಾನು ಈ ಒಂದು ಸಮಯಕ್ಕೆ ಏನು ಬೇಕೋ ಅದನ್ನ ಹೇಳ್ತಾ ಇದ್ದೀನಲ್ಲ, ಅದ್ರ ಕಡೆ ಏನಾದರೂ ಗಮನ ಕೊಡಲಿಲ್ಲ ಅಂತಂದ್ರೆ ಕೊನೆಯಲ್ಲಿ ಪಶ್ಚಾತ್ತಾಪ ಪಡಬೇಕಾಗುತ್ತೆ, ಎಲ್ಲರ ನಾಶ ಕೂಡ ಆಗುತ್ತೆ. ಇದು ನಾನು ನಿನಗೆ ನಿಜವಾದ ಮಾತನ್ನೇ ಹೇಳ್ತಾ ಇದ್ದೀನಿ ಅಂತ ಭೀಷ್ಮರು ಹೇಳ್ತಾರೆ. ಭೀಷ್ಮರು ಸದ್ಹೃದಯ ಭಾವದಿಂದ ಈ ಮಾತನ್ನ ಹೇಳಿ ಸುಮ್ಮನಾಗ್ತಾರೆ. ಆಮೇಲೆ ಅವರು ತಮ್ಮ ಮನಸ್ಸನ್ನ ಪರಮಾತ್ಮನಲ್ಲಿ ಇಡ್ತಾರೆ. ದುರ್ಯೋಧನನಿಗೆ ಈ ಮಾತು ಹೇಗೆ ಸಾಯ್ತಾ ಇರುವಂತ ಮನುಷ್ಯನಿಗೆ ಔಷಧಿ ಅನ್ನೋದು ತಗೊಳ್ಳೋದು ಇಷ್ಟ ಆಗೋದಿಲ್ವೋ, ಅದೇ ರೀತಿ ಅವನಿಗೆ ಇವ್ರು ಹೇಳಿದ ಯಾವ ಮಾತೂ ಇಷ್ಟ ಆಗಲಿಲ್ಲ. ಯಾಕಂದರೆ ಈಗ ಅವನ ಕೊನೆಗಾಲ ಬಂದ್ಬಿಟ್ಟಿದೆ, ಅದಕ್ಕೋಸ್ಕರ ಅವ್ನಿಗೆ ಯಾವುದು ಒಳ್ಳೇದು ಹೇಳಿದ್ರು ಅವನ ತಲೆಗೆ ಹೋಗಲ್ಲ ಈಗ. ಆಮೇಲೆ ಭೀಷ್ಮರು ಮೌನವಾದ ಮೇಲೆ ಎಲ್ಲ ರಾಜರು ಕೂಡ ತಮ್ಮ ತಮ್ಮ ಶಿಬಿರಗಳಿಗೆ ಹೊರಟೋಗ್ತಾರೆ. ಇದೇ ಸಮಯಕ್ಕೆ ಕರ್ಣನಿಗೆ ಭೀಷ್ಮರು ಹೊಡೆಯಲ್ಪಟ್ಟಿರುವಂಥ ಸಮಾಚಾರವನ್ನು ಕೇಳಿ ಸ್ವಲ್ಪ ಭಯಭೀತನಾಗಿ ಬೇಗ ಅವ್ರ ಹತ್ರ ಬರ್ತಾನೆ. ಅವರು ಶರಶಯ್ಯೆಯ ಮೇಲೆ ಬಿದ್ದಿರೋದನ್ನ ನೋಡಿ ಅವನ ಕಣ್ಣುಗಳಲ್ಲಿ ನೀರು ತುಂಬಿ ಬರುತ್ತೆ. ಅವನು ಗದ್ಗದ ಕಂಠದಿಂದ ಹೇಳ್ತಾನೆ, ಏನು ಹೇಳ್ತಾನೆ? ಮಹಾಬಾಹು ಭೀಷ್ಮರೇ, ಯಾರನ್ನು ನೀವು ಸದಾ ದ್ವೇಷದಿಂದ ತುಂಬಿರುವ ದೃಷ್ಟಿಯಿಂದ ನೋಡ್ತಾ ಇದ್ರೋ ಅವನೇ ನಾನು, ರಾಧೇಯ ಮಗನಾದಂತಹ ಕರ್ಣ, ನಿಮ್ಮ ಸೇವೆಯಲ್ಲಿ ಉಪಸ್ಥಿತನಾಗಿದ್ದೀನಿ. ಅಂದರೆ ಸದಾ ನೀವು ನನ್ನನ್ನು ದ್ವೇಷದಿಂದ ನೋಡ್ತಾನೆ ಇದ್ರಲ್ವಾ, ಆ ಕರ್ಣ ಬಂದಿದ್ದೀನಿ ಅಂತ ಹೇಳ್ತಾರೆ. ಇದನ್ನು ಕೇಳಿ ಭೀಷ್ಮರು ರೆಪ್ಪೆಯನ್ನು ತೆಗೆದು ನಿಧಾನವಾಗಿ ಕರ್ಣನ ಕಡೆ ನೋಡ್ತಾರೆ. ಆಮೇಲೆ ಆ ಸ್ಥಳ ಖಾಲಿಯಾಗಿದ್ದನ್ನು ನೋಡಿ ಕಾವಲುಗಾರರನ್ನು ಕೂಡ ಅಲ್ಲಿಂದ ಕಳಿಸ್ಬಿಡ್ತಾರೆ. ಆಮೇಲೆ ಹೇಗೆ ತಂದೆ ಮಗನನ್ನ ಆಲಂಗನೆ ಮಾಡ್ಕೊಳ್ತಾರೋ ಅದೇ ರೀತಿ ಒಂದು ಕೈಯಿಂದ ಕರ್ಣನನ್ನ ಎಳ್ಕೊಂಡು ಹೃದಯದಿಂದ ಆಲಂಗಿಸ್ಕೊಂಡು ಸ್ನೇಹಪೂರ್ವಕವಾಗಿ ಅವ್ರು ಹೇಳ್ತಾರೆ, ಬಾ ನನ್ನ ಪ್ರತಿಸ್ಪರ್ಧಿಯೇ, ನೀನು ಸದಾ ನನ್ನ ಜೊತೆ ಸ್ಪರ್ಧೆ ಮಾಡ್ತಾ ಬಂದಿದೀಯಾ. ನೀನು ನನ್ನ ಹತ್ರ ಬರದೇ ಹೋಗಿದ್ದಿದ್ರೆ ನಿಜವಾಗ್ಲೂ ನಿನಗೆ ಕಲ್ಯಾಣವಾಗ್ತಾ ಇರಲಿಲ್ಲ. ಅಂದರೆ ನಿನಗೆ ಒಳ್ಳೇದಾಗ್ತಾ ಇಲ್ಲ, ನೀನು ಬಂದ್ಯಲ್ಲ, ಇನ್ನು ನಿನಗೆ ಒಳ್ಳೇದೇ ಆಗುತ್ತೆ. ಮಹಾಬಾಹುವೇ, ನೀನು ರಾಧೇಯ ಮಗನಲ್ಲ, ಕುಂತಿಯ ಮಗ, ನಿನ್ನ ತಂದೆ ಅತಿರಥನಲ್ಲ, ಸೂರ್ಯ. ಈ ವಿಷಯ ನನಗೆ ವ್ಯಾಸರು ಮತ್ತು ನಾರದರಿಂದ ನನಗೆ ಗೊತ್ತಾಯಿತು. ಇದು ನಿಜವಾದ ಮಾತು, ಇದರಲ್ಲಿ ಸ್ವಲ್ಪ ಕೂಡ ಸಂದೇಹ ಇಲ್ಲ. ನಾನು ನಿಜವನ್ನೇ ಹೇಳ್ತಾ ಇದ್ದೀನಿ. ನಿನ್ನ ಜೊತೆ ನನಗೆ ಸ್ವಲ್ಪ ಕೂಡ ದ್ವೇಷನೇ ಇಲ್ಲ. ನೀನು ಕಾರಣ ಇಲ್ಲದೇನೆ ಪಾಂಡವರನ್ನ ಆಕ್ಷೇಪ ಮಾಡ್ತಾ ಇದ್ದೆ, ಅದಕ್ಕೋಸ್ಕರ ನಿನ್ನ ದುಸ್ಸಾಹಸವನ್ನ ದೂರ ಮಾಡೋದಕ್ಕೋಸ್ಕರ ನಾನು ಕಠೋರವಾದ ವಚನಗಳನ್ನು ಆಡ್ತಾ ಇದ್ದೆ. ಅಂದರೆ ನಿನ್ನ ಮೇಲೆ ನನಗೇನು ದ್ವೇಷ ಇಲ್ಲ, ಆದರೆ ನೀನು ಏನೂ ಕಾರಣನೇ ಇಲ್ಲದೆ ಪಾಂಡವರನ್ನ ದ್ವೇಷಿಸ್ತಾ ಇದ್ದೆ, ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇದೆಯಲ್ಲ, ಅದರಿಂದ ನಾನು ನಿನಗೆ ಕಠೋರವಾದ ವಚನಗಳನ್ನು ಹೇಳ್ತಾ ಇದ್ದೆ. ನೀಚ ಪುರುಷರ ಸಂಘ ಮಾಡೋದ್ರಿಂದ ನಿನ್ನ ಬುದ್ಧಿ ಗುಣವಂತರನ್ನು ಕೂಡ ದ್ವೇಷಿಸೋದಕ್ಕೆ ಶುರು ಮಾಡಿದೆ. ಅಂದರೆ ನಾವು ಎಂಥವ್ರು ಸಹವಾಸ ಮಾಡ್ತೀವೋ ಅದೇ ಬುದ್ಧಿ ನಮಗೆ ಬಂದ್ಬಿಡುತ್ತಲ್ವ. ಆ ರೀತಿ ನೀನಂಥವ್ರು ಸಹವಾಸ ಮಾಡಿರೋದ್ರಿಂದ ಒಳ್ಳೆಯವರನ್ನು ಕೂಡ ನೀನು ದ್ವೇಷಿಸೋದಕ್ಕೆ ಶುರು ಮಾಡಿದ್ಯಾ. ಈ ಕಾರಣದಿಂದನೇ ಕೌರವರ ಸಭೆಯಲ್ಲಿ ನಾನು ನಿನಗೆ ಅನೇಕ ಸಾರಿ ಕಟುವಚನಗಳನ್ನು ಹೇಳಿದ್ದೀನಿ. ನನಗೆ ಗೊತ್ತಿದೆ ಯುದ್ಧದಲ್ಲಿ ನಿನ್ನ ಪರಾಕ್ರಮ ಶತ್ರುಗಳಿಗೆ ಅಸಹ್ಯವಾಗಿರುತ್ತೆ, ಅಂದರೆ ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ, ಅಷ್ಟು ನೀನು ಶೂರ. ನೀನು ಬ್ರಾಹ್ಮಣರ ಭಕ್ತನಾಗಿದೆಯಾ, ಶೂರ ವೀರನಾಗಿದೆಯಾ, ಮತ್ತು ದಾನ ಮಾಡೋದ್ರಲ್ಲಿ ಕೂಡ ನೀನು ಬಹಳ ನಿಷ್ಠಾವಂತ. ಮನುಷ್ಯರಲ್ಲಿ ನಿನ್ನಂಥ ಗುಣವಂತ ಬೇರೆ ಯಾರೂ ಇಲ್ಲ. ಬಾಣವನ್ನು ಹೊಡೆಯೋದ್ರಲ್ಲಿ, ಅಸ್ತ್ರಗಳನ್ನು ಸಂಧಾನ ಮಾಡೋದ್ರಲ್ಲಿ, ಮತ್ತು ಕೈ ಚಳಕದಲ್ಲಿ ಮತ್ತು ಅಸ್ತ್ರಬಲದಲ್ಲಿ ನೀನು ಅರ್ಜುನ ಮತ್ತು ಶ್ರೀಕೃಷ್ಣನ ಸಮಾನನಾಗಿದೆಯಾ. ನೀನು ಧೈರ್ಯದಿಂದ ಯುದ್ಧ ಮಾಡ್ತೀಯಾ. ತೇಜಸ್ಸು ಮತ್ತು ಬಲದಲ್ಲಿ ದೇವತೆಗಳ ಸಮಾನನಾಗಿದೆಯಾ. ಯುದ್ಧದಲ್ಲಿ ನಿನ್ನ ಪರಾಕ್ರಮ ಮನುಷ್ಯರಿಗಿಂತ ಅಧಿಕವಾಗಿದೆ. ಹಿಂದೆ ನಿನ್ನ ಬಗ್ಗೆ ನನಗೆ ಯಾವುದೋ ಕ್ರೋಧ ಇತ್ತು, ಅದನ್ನು ನಾನು ದೂರ ಮಾಡಿಬಿಟ್ಟಿದ್ದೀನಿ. ಈಗ ನನಗೆ ನಿಶ್ಚಯವಾಗಿದೆ, ಏನಪ್ಪ ಅಂತಂದರೆ ಪುರುಷಾರ್ಥದಿಂದ ದೈವದ ವಿಧಾನವನ್ನು ತಿರಸ್ಕಿಸೋದಕ್ಕೆ ಆಗೋದಿಲ್ಲ. ಅಂದರೆ ಪುರುಷಾರ್ಥ ಮಾಡೋದ್ರಿಂದ
ದೇವರು ನಮಗೆ ಅಂತ ಏನು ಮಾಡಿರ್ತಾನೋ ಅದನ್ನು ನಾವು ತಿರುಗಿಸ್ಬಿಡ್ಬೋದು ಅಂತ ಅಂದ್ಕೊಂಡಿರ್ತೀವಲ್ಲ, ಅದಾಗೋದಿಲ್ಲ. ಪಾಂಡವರು ನಿನ್ನ ಒಡ ಹುಟ್ಟಿದ ಸಹೋದರರು. ನೀನೇನಾದರೂ ನನಗೆ ಪ್ರಿಯವಾದದ್ದನ್ನು ಮಾಡಬೇಕು ಅಂತ ಇದ್ದರೆ, ನನಗಿಷ್ಟ ಆಗಿರೋದು ನೀನೇನಾದರೂ ಮಾಡಬೇಕು ಅಂತಂದರೆ ಅವ್ರ ಜೊತೆ ಹೋಗಿ ಸೇರ್ಕೋ. ನನ್ನ ಜೊತೆ ಈ ವೈರತ್ವ ಅನ್ನೋದು ಅಂತ್ಯವಾಗಲಿ. ಮತ್ತು ಭೂಮಂಡಲದ ಎಲ್ಲ ರಾಜರು ಕೂಡ ಇಂದಿನಿಂದ ಸುಖವಾಗಿರಲಿ. ನೀನಿದೆಯಾ ಅನ್ನುವ ಧೈರ್ಯದಿಂದ ದುರ್ಯೋಧನ ಅರ್ಧ ಮೆರಿತಾ ಇದ್ದಾನೆ. ನನ್ನನ್ನು ಇಟ್ಕೊಂಡು ಮೆರಿತಾ ಇದ್ದ. ಈಗ ನಾನು ಕೆಳಗಡೆ ಬಿದ್ದಿದ್ದೀನಿ, ನೀನು ಈಗ ನಿನ್ನ ತಮ್ಮಂದ್ರ ಜೊತೆ ಹೋಗಿ ಸೇರ್ಕೋ. ಅದರಿಂದ ಏನಾಗುತ್ತೆ, ಇನ್ನು ಬೇಕಾದಷ್ಟು ರಾಜರಿರ್ತಾರಲ್ಲ ಅವರೆಲ್ಲ ಸುಖವಾಗಿರ್ತಾರೆ ಅಂತಂದ್ಬಿಟ್ಟು ಇಲ್ಲಿ ಕರ್ಣನಿಗೆ ಬುದ್ಧಿವಾದವನ್ನು ಹೇಳ್ತಾ ಇದ್ದಾರೆ. ಕರ್ಣ ಅದನ್ನು ತಗೊಳ್ತಾನೋ ಇಲ್ವೋ ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.